ನಮ್ಮ ಸಹನ ಮಾತ್ರ ಲೈಫನ್ನು ತುಂಬ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಎಂಥ ವಾಕು ಇಲ್ಲ, ಎಂಥ ಇಲ್ಲ. ಊಟ ಮಾಡೋದು, ಕುತ್ಕೊಳ್ಳೋದು, ಹಾಗೆ ಮಲ್ಕೊಳ್ಳೋದು. ಬೆಳಗ್ಗೆನೂ ವಾಕ್ ಮಾಡಲ್ಲ, ಸಂಜೆನೂ ಮಾಡಲ್ಲ. ಸೋಮಾರಿ ಕಟ್ಟೆ ನಾನಂತರ. ನಾನು ಸಂಬಂಧಿಕರ ನಮಸ್ಕಾರ ಅಂತಿದ್ದಾರೆ ಅಶೋಕ್ ಬ್ರದರ್. ನಾನು ಸಂಬಂಧಿಕರ ಮನೆಗೆ ಹೋಗುವುದಿಲ್ಲ. ಮದುವೆ, ಗೃಹಪ್ರವೇಶ ಇತ್ಯಾದಿ ಶುಭ ಕಾರ್ಯ ಅಥವಾ ಸಾವಾದರೆ ಮಾತ್ರ ಹೋಗೋದು. ಅದು ಸ್ವಂತ ಅಣ್ಣನ ಮನೆ ಆದರೂ ಸಹ. ಹೌದಾ? ಒಮ್ಮೊಮ್ಮೆ ಅದು ಕರೆಕ್ಟ್ ಅನ್ಸುತ್ತೆ. ಧರ್ಮಗೋಪಾಲ ಹಾಯ್, ಹ್ಯಾವ್ ಎ ಡಿನ್ನರ್ ಅಂತಿದ್ದಾರೆ. ಗೋಪಾಲ ಬ್ರದರ್, ನಂದು ಊಟ ಮಾಡಬೇಕು ಈಗ, ನಿಮ್ದಾಯ್ತಾ? ಆಯಿತು ಅಂತಿದ್ದಾರೆ ಅಶ್ವಥ್ ಬ್ರದರ್. ನಮಸ್ತೆ ಅಶ್ವತ್ಥಮ್ಮ ಸರ್ ಅಂತಿದ್ದಾಳೆ ಸಹನಾ. ನಮಸ್ತೆ ಸಹನಾ ಹೇಳ್ತಾ ಇದ್ದಾರೆ ಅಶ್ವಥ್ ಸರ್. 3 ದಿನ ಆಯಿತು, ಯಾವುದೇ ಉತ್ತರ ಬಂದಿಲ್ಲ ಅಶ್ವಥ್ ರಾಮರವರೇ. ಏನಾದ್ರು ತಪ್ಪಾಗಿರಬಹುದಾ ಕೇಳ್ತಾ ಇದ್ದಾರೆ. ಸೋಮಾರಿ ಕಟ್ಟೆ ಕರೆಕ್ಟ್. ನಿಮ್ಮ ಆಶಕ ಸೋಮಾರಿ ಕಟ್ಟೆ. ಕಷ್ಟ ಆಗಲ್ಲ ಅಂದರೆ ಲೈಫಲ್ಲಿ ಎಷ್ಟೋ ಕಷ್ಟಗಳನ್ನು ಫೇಸ್ ಮಾಡಿದ್ದೀನಿ. ಹಾಗಂತಲ್ಲ, ಒಂಥರ ಹೇಳಕ್ಕೆ ಬರ್ತಾ ಇಲ್ಲ ನನಗೆ. ಅಷ್ಟು ವಾಕ್ ಎಲ್ಲ ಮಾಡೋದು, ಎಕ್ಸಸೈಸ್ ಮಾಡೋದು, ಸ್ಟ್ರಿಕ್ಟಾಗಿ ಲೈಫು. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ತಿನ್ನಬೇಕು, ಅದೆಲ್ಲ ಏನಿಲ್ಲ. ಫ್ರೀ ಲೈಫ್. ಎಲ್ಲದೂ ತಿನ್ನಬೇಕು, ಖುಷಿಯಾಗಿರಬೇಕು, ಮಕ್ಕಳು ಥರ ಇರಬೇಕು ಅನ್ನೋದು ಆಸೆ ನನಗೆ. ಒಂಥರ ನೀವು ಏನು ಹೇಳಿದ್ದು ಗೊತ್ತಾಗಿಲ್ಲ ಅಂತಿದ್ದಾರೆ. ಯಾರಿಗೆ? ಮಧು ಹಾಯ್ ಮಧು. ಹೌದು ಸಿಸ್ಟರ್ ಅಂತಿದ್ದಾರೆ. ಅದು ಒಂದೇ ಕರೆಕ್ಟಾಗಿ ಮಾಡೋದು ನಾನು ಅಂತಿದ್ದಾರೆ. ಹೌದಾ? ಕೆಲವರು ಹೀಗೇ ಇರಬೇಕು, ಹಾಗೇ ಇರಬೇಕು, ಅದೇ ತಿನ್ನಬೇಕು, ಇದೇ ತಿನ್ನಬೇಕು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು, ಅದೆಲ್ಲ ನನಗಿಲ್ಲ. ಒಂಥರ ಒಂದು ಹೇಳಕ್ಕೆ ಬರ್ತಾ ಇಲ್ಲ. ನಗು ಬಂದಾಗ ನಕ್ಬಿಡ್ಬೇಕು, ಅಳು ಬಂದಾಗ ಹತ್ಬಿಡ್ಬೇಕು, ತಿನ್ನಬೇಕು ಅನ್ಸಿ ತಿನ್ಬಿಡ್ಬೇಕು, ಆ ಥರ. ಕುಶಲ್ ಇದಾಕಿದೆ, ಇದು ಅದರಿಂದ ಕೊಡೋದಿಂದ ನಿಧಾನ ಅಕ್ಕ. 1 ಸೆಕೆಂಡು ಮೆಸೇಜಸ್ ಓದ್ತೀನಿ, ಒಂದೇ ನಿಮಿಷ. ಒಂದೇ ನಿಮಿಷ ಓದ್ತೀನಿ. ಸಾರಿ, ಸ್ವಲ್ಪ ಮೆಸೇಜು ನಿಧಾನ ಮಾಡಿದೆ. ನೀವು ಹೇಳಿದ್ದು ಗೊತ್ತಾಗಿಲ್ಲ ಅಂತಿದ್ದಾರೆ ಅಶೋಕ್ ಬ್ರದರ್. ಸಿಸ್ಟರ್ ಅಂತಿದ್ದಾರೆ ಮಧು. ಹಾಯ್ ಮಧು. ಊಟ ಆಯ್ತಾ ಸಿಸ್ಟರ್ ಅಂತಿದ್ದಾರೆ. ಊಟ ನನಗೆ ಮಾಡಬೇಕು ಮಧು. ನಿಮ್ಮ ಭಾವ ಆಚೆ ಹೋಗಿದ್ದಾರೆ. ನಿಮ್ಮ ಭಾವ ಬಂದ ತಕ್ಷಣ ಊಟ ಮಾಡ್ತೀನಿ, ಆಯಿತಾ? ಲೈಕ್ ಡನ್.